ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನವ್ಯ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿಯಲ್ಲಿ ಪ್ರಥಮ MA ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಕಾವ್ಯದ ಸ್ವರೂಪ ಹಾಗೂ ಲಕ್ಷಣಗಳನ್ನು ಹೇಳುತ್ತೇನೆ. ಮೊದಲನೆಯದಾಗಿ ಭಾಮಹ. ಇವನ ಕೃತಿ ಕಾವ್ಯ ಅಲಂಕಾರ. ಸೂತ್ರ ಶಬ್ದಾರ್ಥ ಸಹಿತವು ಕಾವ್ಯ. ಇದರ ಅರ್ಥ, ಕಾವ್ಯ ಹೇಗಿರಬೇಕು ಅಂದರೆ ಶಬ್ದವೂ ಕೂಡ ಇರಬೇಕು, ಅರ್ಥವೂ ಕೂಡ ಇರಬೇಕು. ಇನ್ನು ಉಳಿದ ಅಲಂಕಾರಿಕರ ಹೆಸರುಗಳನ್ನು ನನ್ನ ಸಹಪಾಠಿಗಳು ತಿಳಿಸಿಕೊಡುತ್ತಾರೆ. ನನ್ನ ಹೆಸರು ನಿಖಿತಾ. ಎರಡನೇ ಅಲಂಕಾರಿಕರು ದಂಡಿ. ಇವರ ಕೃತಿ ಕಾವ್ಯದರ್ಶ. ಇವರ ಸೂತ್ರ ಶರೀರಂ ತಾವದಿಷ್ಟಾರ್ಥ ವ್ಯವಚ್ಛಿನ್ನ ಪದಾವಲಿ. ಅರ್ಥ, ಕಾವ್ಯದ ಶರೀರ ಎಂದರೆ ಇಷ್ಟವಾದ ಅರ್ಥವನ್ನುಳ್ಳ ಪದ ಸಮೂಹವೇ ಕಾವ್ಯ. ನನ್ನ ಹೆಸರು ದೀಪಿಕಾ. ಮೂರನೇ ಅಲಂಕಾರಿಕರ ಹೆಸರು ವಾಮನ. ಇವರ ಕೃತಿ ಕಾವ್ಯಾಲಂಕಾರ ಸೂತ್ರವೃತ್ತಿ. ಇದರ ಸೂತ್ರ ರೀತಿರಾತ್ಮಕ ಕಾವ್ಯಸ್ಯ. ಇದರ ಅರ್ಥ, ಕಾವ್ಯದ ಅರ್ಥದ ಬಗ್ಗೆ ಹೇಳುವುದು. ನನ್ನ ಹೆಸರು ಕವನ. ನಾಲ್ಕನೇ ಅಲಂಕಾರಿಕರು ಆನಂದವರ್ಧನ. ಅವರ ಕೃತಿ ಧನ್ಯಲೋಕ. ಸೂತ್ರ ಕಾವ್ಯ ಸಾಧನ ಧ್ವನಿ. ಅರ್ಥ, ಧ್ವನಿಯೇ ಕಾವ್ಯದ ಅರ್ಥ. ನನ್ನ ಹೆಸರು ನಾಗೇಶ. ಐದನೇ ಅಲಂಕಾರಿಕರು ಮಮ್ಮಟ. ಈತನ ಕೃತಿ ಕಾವ್ಯ ಪ್ರಕಾಶಂ. ಈತನ ಸೂತ್ರ ತದದೋಷೋ ಶಬ್ದಾರ್ಥವು. ಸುಗುಣಾವನ ಕೃತಿ ಪುನಃ ಕಾಪಿ. ಇದರ ಅರ್ಥ, ದೋಷವಿಲ್ಲದ ಗುಣಸಹಿತವಾದ ಶಬ್ದಾರ್ಥದೊಂದಿಗೆ ಕೂಡಿದ ಅಚ್ಚಿತ್ತವಾದ ಅಲಂಕಾರದಿಂದ ಕೂಡಿದ ಕಾವ್ಯವಾಗಿದೆ. ನನ್ನ ಹೆಸರು ಸೀಮಾ. ಆರನೇ ಅಲಂಕಾರಿಕರು ವಿಶ್ವನಾಥ. ಇವನ ಕೃತಿ ಸಾಹಿತ್ಯ ದರ್ಪಣ. ಈಶೋ ದೋಷವು, ದೋಷವಿಲ್ಲದ ಕಾವ್ಯವೇ ಇಲ್ಲ. ಈ ಕಾವ್ಯದ 3 ಗುಣಗಳು ಮಾಧುರ್ಯ, ಓಜಸ್ಸು, ಪ್ರಸಾದ. ರಸಸೂತ್ರ ವಾಕ್ಯಂ ರಸಾತ್ಮಕಂ ಕಾವ್ಯ. ನನ್ನ ಹೆಸರು ಪೂಜಾ. 7ನೇ ಅಲಂಕಾರಿಕರು ರಾಜಶೇಖರ. ಇವರ ಕೃತಿ ಕಾವ್ಯ ಮೀಮಾಂಸೆ. ಸೂತ್ರ ಸತ್ಯಸ್ಯ ಪ್ರತಿಭಾತಿ ಸತ್ಯಸ್ಯ ಉತ್ಪತ್ತಿ. ಅರ್ಥ, ಶಕ್ತಿಯುಳ್ಳವರಿಗೆ ಪ್ರತಿಭೆ ಮತ್ತು ಶಕ್ತಿ ಇವೆರಡು ದೊರೆಯುತ್ತದೆ. ಪ್ರತಿಭೆ ಹೆತ್ತ ತಾಯಿ ಉಳಿದೆಲ್ಲ. ಸೌಂದರ್ಯ. 8ನೇ ಅಲಂಕಾರಿಗಳಾದ ಜಗನ್ನಾಥ. ಅವರ ಕೃತಿ ರಸ ಗಂಗಾಧರ. ಅವರ ಸೂತ್ರ ರಮಣೀಯ ಶಾಖ ಪ್ರತಿಪಾದಕ ಶಬ್ದಂ ಕಾವ್ಯ. ನಾನಿವತ್ತು ಅಲಂಕಾರಿಕರಲ್ಲಿ 9